ಕಟ್ಟಲೆ ಯಾರನ್ನ ಓ ಮನೆ ನಂದು ಎಂಟಾಣಿ ಎತ್ತು ರಾಣಿ ರಾಜ ಆಯ್ತು ಕಳ್ಳ ಕಟ್ಟಲೆ ಎತ್ತಲೆ ಮಗನ ಏಕೊಂಡು ನೀನು ಕಟ್ಟು ರಾಣಿ ಮೇಲೆ 50 ಪೈಸೆ 50 ಪೈಸೆ ಅಂದ್ರೆ ಎಂಟಣೆ ಬಂದಿ ಅಂತ ರಾಜ ಆಯ್ತು ಕಳ್ಳ ಅಲ್ಲ ಇವನ ಕಟ್ಟಲೆ ನಂದ್ ಎಂಟಣೆ ರಾಣಿ ಹಾಕೋ. ಎಲ್ಲೇ ಹೋಗ್ಬಿಟ್ರಿ ಡಬ್ಬ ನನ್ನ ಮಕ್ಕಳು. ಇವ್ರು ಹೇಳೋರು ಕೇಳೋರು ಯಾರು ಇಲ್ವಾ? ಇವ್ನವ್ರು ಎಂಟಣೆ ಬಂದ ಮೇಲೆ ಯಾಕೋ ನಂಗೆ ಅನುಮಾನಪ್ಪ. ತಡಿಯಲ್ಲ ನೋಡ್ತೀನಿ. ಎರಡು ಕಡೆ ರಾಜ ಆಯ್ತಲೆ ಎಲ್ಲ ಒಟ್ಟು ಕಾರಲ್ಲಿ ಕೂತ್ಬಿಟ್ಟು ಏನೇ ಮಾಡ್ತಾವ್ರೆ. ಏನೋ ಹೊಸ ಭಜನೆ ಮಂಡಿ ಓಪನ್ ಮಾಡ್ಬಿಟ್ರ. ಸತ್ತಿತ್ತು ಹೋದಾನು ಲೇ ಮಗನ ಇನ್ಮೇಲೆ ಚುಕ್ಕರಿ ಆಟ ಆಡಿದ್ರೆ ಮುಕ್ಳಿ ಮೇಲೆ ಓದ್ಬಿಡ್ತೀನಿ ನೋಡ. ಮತ್ತೆ ರಾಣಿ ನೀ ಹಾಕಲೆ ಏಯ್ ಹಾಕ ಡಬ್ಬ ನನ್ನ ಮಕ್ಳ ನನ್ನ ತಂಗಿ ಫೀಸ್ ಕಟ್ಟಿಲ್ಲ, ನಮ್ಮ ಅಮ್ಮಂಗ್ ತಿಂಗಳಿಗೆ ಕಾಸು ಕೊಟ್ಟಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ನೀವು ಎಡ್ಡು ಬುಷ್ ಆಡ್ತಾ ಇದ್ರೇನ್ರೋ? ನೀವು ಎಡ್ಡು ಬುಷ್ ಆಡಕ್ಕೆ ನಂಗೆ ದರಿದ್ರ ಅಡ್ಗಾಯಿಸ್ಕೊಂಡ್ಬಿಟ್ಟಿರೋದು. ಚಾ ಕುಡಿಯಕ್ ದುಡ್ಡಿಲ್ರಿ, ಅದಕ್ಕೆ ಸುಮ್ಮನೆ ಟೈಮ್ ಪಾಸ್ ಆಡಕತ್ತೀವ್ರಿ. ಇವತ್ತು ಚಾ ಕುಡಿಯ ಕಾಸಿಲ್ಲ ಅಂತ ಎಡ್ಡು ಬುಷ್ ಆಡು, ನಾಳೆ ಇನ್ನೊಂದಕ್ಕಿಲ್ಲ ಅಂತ ಸ್ಟೆಪ್ನಿನೂ ಮಾಡ್ಬಿಡು. ಕೆಲಸ ಇಲ್ಲ ಎಂತದು ಮಾಡುವುದು? ಕಣ ಮುಚ್ಚುವುದು. ಊರ್ ತುಂಬಾ ಕಾರ್ ಕೊಂಡಿರ್ತಾರೆ, ರಿಪೇರಿ ಮಾಡಿಸ್ಕೊಂಡ್ಬಿಡ್ತಾರೆ, ಕಾಸುಗಳು ಕೊಡಲ್ಲ, ಒಂದೇ ಬೇಜಾರು ಮಾಡ್ತಾರೆ. ಲೈಫೇ ಬೇಜಾರಾಗ್ಬಿಟ್ಟಿದೆ. ಏನು ಯಾವ ಆತರ ಆಡ್ಕೊಂಡು ಕಬಡ್ಡಿ ಪೋಸ್ ಕೂಡ ನೋಡಿದ್ರೆ ಯಾರೋ ಬಕ್ರಾ ಬಂದಂಗೈತಲ್ಲ. ಚೈನೀಸು ಇವತ್ ಕಾಸು ಇಲ್ದಿರೋದಕ್ಕೂ ಒಂದ್ ಬಂದಿರೋದಕ್ಕೂ ಎರ್ರಾಬೇರಿ ರೋಲ್ ಕಾಲು. ಜಸ್ಟ್ ಮಿನಿಟ್. ಎಳ್ಳೆ ಮೀಸೆ ಚೈನೀಸ್ ಶಾಂಗ್ಲಾಂಗ್ ಬೋಸಾ. ದಿಸ್ ಇಸ್ ಕನ್ನಡ ಶಿವಣ್ಣ ಮೆಕ್ಯಾನಿಕ್ ದಿ ಗ್ರೇಟ್ ಫ್ರೆಂಡ್ಸ್. ನಾವು ಅಲಿತಾ ಇದ್ವಿ, ಖರ್ಚಿ ಕಾಸಿಲ್ಲ ಅಂತ ಒಳ್ಳೆ ಬಕ್ರಾನ್ ಮಗ ಸಿಗಾಕೊಂಡ್ಬಿಟ್ಟವನೆ. ಹೊಸ ಸಾಮಾನೆಲ್ಲ ಕಳಿಸ್ಕೊಂಡು ಹಳೆ ಸಾಮಾನು ಪೋಣಿಸ್ಬಿಟ್ಟು 10,000 ರೂಪಾಯಿ ಬಿಲ್ ರೆಡಿ ಮಾಡ್ಬಿಡಿ. ಅಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಎಲ್ಲ ಬಕಸ್ರಿ ನೈಸಾ ಅಟ್ಯಾಕ್. ಚೆಕಪ್ಪ 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 ಸ್ವಯಿಂತಪ್ಪ ಕಿಸೆಲ್ಲ ಮಗ ನೀಕ ಮಗ ಮಗ ಬೇಗ ಬೇಗ ರೆಡಿ ಮಾಡ್ರು. ಇವತ್ತು ಎಡಗಡೆ ಎದ್ ಬಂದ್ಬಿಟ್ಟಿದ್ದೆ ಅಲ್ಕಾನ ಮಗ ನೀನು. ಏನ್ ಎಲ್ಲದಕ್ಕೂ ಬೂಮ ಬಸವಂತರ ಅಲ್ಲಾಡ್ತಾ ಇದ್ದ ತಲೆನ. ಬೇಗ ಬೇಗ ಬನ್ರು. ಎಲ್ಲ ಸಾಮಾನು ಒಳಗೆ ತಗೊಂಡ್ ಚೆನ್ನಾಗಿ ಮುಂಡಾಯಿಸಿದೀರಾ? ವೆರಿ ಗುಡ್. ಸ್ಟೇರಿಂಗ್, ವೀಲ್ ಬಾಕ್ಸ್, ಕ್ಲಚ್, ಡಿಫರೆನ್ಸ್ ವೀಲ್, ಎಕ್ಸೆಟ್ರಾ 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 10,000. 10,000 ರೂಪಾಯಿ. ನನ್ನ ಗಾಡಿ ಹೊಸ ಸಾಮಾನು ಕಿತ್ತಾಕಿ ಹಳೆ ಸಾಮಾನು ಪೋಣಿಸ್ತೀಯ? ನಾನು ಕಳ್ಳ ಇದ್ದಂಗಿದ್ದೀನ? ನಾನು ಹಲ್ಕ ನನ್ನ ಮಗನ? ನಾನು ಬಸನಂಗ್ ತಲೆ ಹಾಡಿಸ್ತೀನ? ನಿಮಗೆ ಕನ್ನಡ ಬರುತ್ತಾಣ? ಹೋಗಲು ನಾನು ಚೇನೋದನಲ್ಲ. 20 ವರ್ಷದಿಂದ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಸ್ವೆಟರ್ ಮಾರ ನಾನು. ನನಗೆ ಮುಂಡಾಸ್ತೀಯ? ಅಣ್ಣ 10,000 ರೂಪಾಯಿ ಬೇಕು. ಕೊಟ್ಟಿದ್ರೆ ಚೆನ್ನಾಗಿತ್ತು. ಏನಿದು ಕರೆಂಟ್ ಪಾಸ್ ಆಗ್ತಾ ಇಲ್ವಲ್ಲ? ಬ್ಯಾಟ್ರಿ ಕರೆಕ್ಟ್ ಆಗೇ ಇದೆ. ಕಟೌಟ್ ಪ್ರಾಬ್ಲಮಾ? ಲೋ ಜಪಾನ್ ಕೊಡ, ಸ್ಕ್ರೂ ಡ್ರೈವರ್ ಕೊಡೋ. ಲೋ ಜಪಾನು ಸ್ಕ್ರೂ ಡ್ರೈವರ್ ಕೊಡೋ. ಎಲ್ಲೋದ ಲೋಫರ್ ನನ್ನ ಮಗ? ಏನಿದು? ಒಟ್ಟಿಗೆ 5 ಜನ ಅಂಡರ್ ಗ್ರೌಂಡ್ ಅಲ್ಲಿ ಇಷ್ಟೊಂದು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾವ್ರೆ ಅಂದ್ಮೇಲೆ ಏನಿರ್ಬೋದು ಇದ್ರ ಗೊಟ್ಟು? ಒಂದು ಹುಡುಗಿ ಬಂದ ತಕ್ಷಣ ಎಲ್ಲ ಒಟ್ಟು ಕೆಲಸ ಮಾಡ್ತೀರಾ? ಸರ್ ನೀನೇನಮ್ಮ ಯಾವ ಗಿರಾಕಿಗಳು ಕಾಸು ಕೊಟ್ಟಿಲ್ಲ, ಅದಕ್ಕೆ ನಾನು ನಿನ್ ಕೊಡಕ್ಕಾಗಿಲ್ಲ. ಅದಕ್ಕೆ ಮಮ್ಮತ ಮಾಡ್ಕೊಂಡಿದ್ಯಾ ಆಂಜನೇಯ ತರ ಮುಖನ. ಅಯ್ಯೋ ಯಾಕಮ್ಮ ಕುಂಟ್ತಾ ಇದ್ಯಾ? ಏನಿಲ್ಲ ಅಣ್ಣ, ಇವತ್ ಸ್ಕೂಲ್ ನಲ್ಲಿ ನಮ್ಮ ಮಾಸ್ಟ್ರು ಡ್ರಿಲ್ ಮಾಡ್ಸಿದ್ರು, ಅದಕ್ಕೆ ಕಾಲ್ ತುಂಬಾ ನೋವ್ತಾ ಇದೆ. ಏನು ನಿಮ್ ಮಾಸ್ಟ್ರು ಎರ್ರಾಬಿರ್ರಿ ಡ್ರಿಲ್ ಮಾಡಿಸ್ಬಿಟ್ಟು ಕುಂಟಂಗ್ ಮಾಡಿಸ್ಬಿಟ್ನಾ? ಅಯ್ಯೋ ಕಾಲ್ ತೋರ್ಸಮ್ಮ, ಏನಾಗಿದೆ ನೋಡೋಣ. ಅಯ್ಯೋ ಅಯ್ಯೋ ತುಂಬಾ ನೋವ್ತಾ ಇದೆಯಮ್ಮ. ಏನ ನೀನು ನೋವು ಅಂತ ಇದೆಲ್ಲ ಹಾಕಿ ಸಿಗ್ತಾ ಇದೆಯಲ್ಲ ಮತ್ತೆ? ಹೌದೌದು, ನೀ ಬೇಗ ಹೋಗಿ ಚೆಂಡು ಬಾಂಬು ತಗೊಂಬಾ. ಅಯ್ಯೋ ಅಣ್ಣ, ಚೆಂಡು ಬಾಂಬ್ ಅಲ್ಲ, ಜಂಡು ಬಾಂಬ್. ಯಾವ್ದೋ ಒಂದ್ ಆಳದ ಬಾಂಬು. ಅಲ್ಲ ನನ್ ತಂಗಿ ನಡೆದ್ರೆ ಸವಿತಾಳೆ ಅಂತ ನಾನು ಸಾಕ್ತಾ ಇದ್ರೆ ನಿಮ್ ಡ್ರಿಲ್ ಮಾಡ್ರು ಎರ್ರಾಬಿರ್ರಿ ಡ್ರಿಲ್ ಮಾಡಿಸ್ಬಿಟ್ಟವನಲ್ಲ, ಅವ್ನಿಗೆ ಎಷ್ಟಿರ್ಬೇಕು ಅಹಂಕಾರ. ಈಗ ನಾನು ಅಲ್ಲಿ ಹೋದ್ರೆ
ಯೋ ನಿಮ್ಮ ಏನ್ ಡ್ರಿಲ್ ಮಾಡ್ರು ಗಂಡ್ಸಾಗಿ ನಿನ್ ಕೈಲೇ ಡ್ರಿಲ್ ಮಾಡಕ್ ಆಯ್ತಲ್ಲ ಅಂತದ್ರಲ್ಲಿ ಹೆಣ್ಮಗಳು ನನ್ನ ತಂಗಿ ಅವಳು ಡ್ರಿಲ್ ಮಾಡ್ತಾಳ ಇನ್ನೊಂದ್ ಸರಿ ನೀನ್ ಏನಾದ್ರೂ ಹೆಣ್ಮಕ್ಳು ಡ್ರಿಲ್ ಮಾಡ್ತಾರೆ ನಾನು ಬಂದು ನಿನ್ಗೆ ಎರ್ರಾ ಬೇರೆ ಡ್ರಿಲ್ ಮಾಡ್ಬಿಡ್ತೇನೆ ಬಿ ಕೇರ್ಫುಲ್. ತಪ್ಪಾಯ್ತು ಸರ್. ಅಯ್ಯೋ ನೀನ್ ಬಾನೆಟ್ ಅಂದ್ರೆ ಬಾಯಿ ಹಿಡ್ಕೋ ಇದನ್ನ ನಿಧಾನಕ್ ಡ್ರಿಲ್ ಮಾಡು. ಏಯ್ ಏನಿದು ಬ್ರೇಕ್ ಪೈ ಕಿತ್ಬಿಟ್ಟಿದೆಯಲ್ಲ. ಎಂತದು ಮಾಡೋದು ಮಾರಾಯ, ನೋಡ್ಲಿಕ್ಕೆ ಹೊಸ ಮಾರುತಿ ಕಾರು, ಬ್ರೇಕ್ ಪೈಪು ಡಬ್ಬ, ಸರಿ ಮಾಡ್ಲಿಕ್ಕೆ ಉಂಟು, ಸರಿ ಮಾಡುವೆ. ರಾಧೇಶ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಚಂಬಣ್ಣ ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಶಿವಣ್ಣ ನಮ್ದು ಕಾರು ಎಲ್ಲಿ? ಏನ್ ಸ್ವಾಮಿ ಹಿಂಗ್ ಕೇಳ್ತಾ ಇದ್ರೆ ಎದುರುಗಡೆ ಇಟ್ಕೊಂಡು ನೋಡಿ ಹೆಂಗ್ ರೆಡಿ ಮಾಡ್ಬಿಟ್ಟಿದೀನಿ. ಹ, ಇದು ನಮ್ದು ಕಾರು. ಆ. ನೀವು ಚೆನ್ನಾಗೇ ಮಾಡ್ತಾರ. ವಾಂಗಿಲಾಲು ಮೇರಾ ನಾಮ್ ವಾಂಗಿಲಾಲ್ ನೈ, ಮಾಂಗಿಲಾಲ್. ಎಂತದೋ ಒಂದ್ ಲಾಲು. ನೀವು ಕನ್ನಡ ಮಾತಾಡೋ ಸ್ಟೈಲ್ ನೋಡಿದ್ರೆ ನಿಮ್ ಬಾಯಿ ಒಂದ್ ಕಿಸ್ ಹೊಡಿಬೇಕು ಅನ್ಸುತ್ತೆ. ರೇ ಸುಮ್ನೆ ಅಂದೆ ಬರ್ರಿ. ರಾಧೇಶ್ಯಾಮ್ ಬರ್ರಿ ಟ್ರೈಲ್ ನೋಡೋಣ. ಮಾಂಗಿಲಾಲು ಪಂಪು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಪಂಪು ಪೆಟ್ರೋಲ್ದು. ಚಲೋ ಬಾಯ್ ಚಲೋ. ಕಾರ್ ಏನಾಯ್ತು? ಓ ಎಕ್ಕುಂಡಿ, ಯಾಕಲೇ ಮಗನ ನಮ್ಮ ಫೆಸಿಲಿಟಿ ಇಲ್ಲೇನ? ಇಲ್ಲಿದ್ ಕಾರ್ ಏನಾಯ್ತು? ಇವ್ನವ್ ಯಾವನೋ ಓನರ್ ಬಂದಿನಪ್ಪ. ಶಿವಣ್ಣವರು ಟ್ರಯಲ್ ಕೊಡ್ಲಿಕ್ಕೆ ಕರ್ಕೊಂಡು ಹೋದ್ರಪ್ಪ. ಟ್ರೈಲ್ ಕೊಡ್ಲಿಕ್ಕೆ ಹೋದ್ರ? ಬ್ರೇಕ್ ಪೈಪ್ ನನ್ನ ಹತ್ರ ಉಂಟಲ್ಲಪ್ಪ. ಗೋವಿಂದ ಗೋವಿಂದ. ನೋಡ್ದ ಮಾಂಗಿ ಸೇಟು ಗಾಡಿ ಏನ್ ಚಿಂದಿಯಾಗಿ ರೆಡಿ ಆಗ್ಬಿಟ್ಟೈತೆ. ಅರೆ ಚಂಬಣ್ಣ. ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಹಾ ಶಿವಣ್ಣ, ಆ. ನಾವೀಗ ಗಾಡಿಗೆ ತಗೊಂಡು ತಿರುಪ್ತಿಗೆ ಹೋಗ್ಬಿಡೋಣ. ಬಾಲಾಜಿಗೂ ದೇಖ್ಬೇಕು. ತಿರುಪ್ತಿ ಏನು ಬೇಕಾದ್ರೆ ಟಿಪ್ಪು ಟಾಪಿನ ಕೆಳಗೆ ಇಳಿಸ್ಬಿಡ್ಬೋದು. ಐದು ಸಕ್ಕರೆಂಗೆ. ಇವನೇ ಅವ್ನು ತಿರುಪಿ ನಿಂಗಡ್ಡ ಬರ್ತಾವನೆ. ಕ್ಯಾ ಹೋ ಗಯಾ? ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ. ಬ್ರೇಕ್ ಫೇಲ್ ಹೋ ಗಯಾ? ಅರೇ ಸ್ವಾಮಿ, ಬ್ರೇಕ್ ಫೇಲ್ ಅಂದ್ರೆ ಇನ್ನಗ್ತಾ ಇದ್ರ ನೀವು. ಅರೇ ಸುಮಾರು ಅಮ್ಮ ತಾಯೇ, ಈ ದೇಹದಿಂದ ದೂರವಾದ ಏಕೆ ಆತ್ಮವೇ? ಏನಾದ್ರು ಧರ್ಮ ಮಾಡಮ್ಮ. ಧರ್ಮ ಮಾಡ್ಸವೇ. ಏನ್ ಮನ್ಸಾರ ಬ್ರೇಕ್ ಫೇಲ್ ಆಗ ನಮ್ ಪ್ರಾಣ ಹೋಗ್ತಾ ಇದ್ರೆ ನಗ್ತಾವನೆ ಇವನು. ಅಯ್ಯೋ ಈ ದೇಹದಿಂದ ದೂರವಾದ ಏಕೆ? ಓ ಅಯ್ಯೋ ಕೂಡ ದಾರಿ ಬಿಡ, ಬ್ರೇಕ್ ಫೇಲ್ ಆಗಿದೆ, ದಾರಿ ಬಿಡು. ದೂರ ಹೋದ ಯಾಕಂದ್ರೆ ಇವನೇನ ಹೆಂಗ್ತಾವನೆ. ಅಯ್ಯೋ ಪೆಂಡ್ರು ಏಣಿ ಆಯ್ತಯ್ಯ, ಬ್ರೇಕ್ ಫೇಲು ಬ್ರೇಕ್ ಫೇಲು. ಅಯ್ಯೋ ಏನಿಲ್ಲ ಇಡ್ಲು. ಅರೆ ಚಂಬಣ್ಣ. ಅಯ್ಯೋ ಚಂಬಣ್ಣ ಅಂತ ನಿನ್ ಬಾಯಿ ಮಣ್ಣಾಗ ಸುಮ್ಮನೆ. ಆ ಬ್ರೇಕ್ ಇಲ್ಲ, ನನ್ ಜೀವ ಹೋಗ್ತಾ ಇದೆ. ಅಯ್ಯೋ ಅಯ್ಯೋ ಪೇಷಂಟು. ಅಯ್ಯೋ ದಾರಿ ಬಿಡ, ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ, ದಾರಿ ಬಿಡು. ಚಂಬಣ್ಣ, ನೀವು ಬ್ರೇಕ್ ಇಲ್ದೇ ಇದ್ರು ಗಾಡಿನ ಚೆನ್ನಾಗಿ ಓಡಿಸ್ತಿದ್ದಾವ. ಈಗ ನಾನು ಡೈ ಹೊಡಿತಾವ್, ನೀನ್ ಡೈರೆಕ್ಟ್ ತಿರುಪ್ತಿ ಜಾತಾವ್. ಅಯ್ಯೋ ಅಯ್ಯೋ ಮಾಂಗಿ ಸೇಟು ಪಾಪ ತಿರುಪ್ತಿಗೆ ಹೋಗ್ಬೇಕು ಅಂತ ಬಲೆ ಆಸೆ ಇಟ್ಕೊಂಡಿದ್ದ. ಕಾರ್ ಗುದ್ದಿರೋ ಫೋರ್ಸ್ ನೋಡಿದ್ರೆ ಡೆಫಿನೆಟ್ ಆಗಿ ಡೈರೆಕ್ಟ್ ಆಗಿ ತಿರುಪ್ತಿಗೆ ಹೋಗ್ಬಿಟ್ಟಿರ್ತಾನೆ. ಅಡ್ರೆಸ್ ಗೊತ್ತಿದ್ರೆ ಹೆಂಡತಿ ಮಕ್ಕಳಿಗೆ ಚಟ್ಟ ರೆಡಿ ಮಾಡ್ಕೊಳಕ್ ಹೇಳ್ಬೋದಾಯ್ತಲ್ಲ. ಏನಿದು ಸೇಟು ವಾಯಿಸಿದಂಗ ಐತಲ್ಲ, ಸತ್ತೋಗ್ಬಿಟ್ಟೇನೋ ದೆವಾಗ್ಬಿಟ್ನಾ? ಚಂಬಣ್ಣ, ನಮ್ಗೆ ಪಾಗಲ್ ಸಮಜ್ ಗಯಾ? ನೀವು ಹಾರಕ್ಕೆ ಮೊದ್ಲೇ ನಾವು ಪಂಚೆ ಎತ್ಕೊಂಡು ಆ ಕಡೆ ಹಾರ್ಬಿಟ್ಟಿದ್ದಾವ್. ಈಗ ಏನ್ ಮಾಡ್ತಾವ್? ಏನ್ ಮಾಡ್ತಿದ್ರು? ಕೆರ. ಅರೆ, ಈ ಚಮ್ಮನ್ಗೆ ಗತಿಯಿಂದ ನಾವು ಸತ್ತು ಹೋಗ್ಬಿಟ್ಟಿದ್ರೆ ನಮ್ದು ಶಕಾನಿಗಳು ರಾಮಾಚಾರ್ಯ ಲಕ್ಷ್ಮಣ ಭಾರ್ಯ ಕುಟ್ಟಿ ಸಲಯ್ಯ ಪೀರಿ. ಜೀವನದಲ್ಲಿ ನಾವೇನೇ ಕೆಲಸ ಮಾಡಿದ್ರು ಖುಷಿಯಾ ಮಾಡ್ಬೇಕು, ಆಮೇಲೆ ರೈಟ್? ನಿಜದ ಯೌವನ ಮೋಜಿನ ಮೋಟರು ಗಾಡಿ, ಅದರ ಗಾಲಿ ಉರುಳೋ ರೀತಿಯ ನೋಡಿ ಈ ಕಡೆ. ಅಯ್ಯೋ ತಗಡದ ಮಗ ನಿಲ್ಸಿರ ಗಾಡಿ ಡ್ಯಾಸ್ ಹೊಡಿತಾವನಲ್ಲ, ಎಷ್ಟಿರ್ಬೇಕು ಅಂಕರ ಅವನಿಗೆ. ನನ್ನ ಮಗನೇ ಅಯ್ಯೋ ಮಗಲ್ಲ ಫಿಗರು.
ಸಾರಿ ರೀ ನಾನ್ ಬೇಕು ಅಂತ ಮಾಡ್ಲಿಲ್ಲ ರೀ ನನಗೆ ಗೊತ್ತಾಗ್ಲೇ ಇಲ್ಲ ಯಾಕಮ್ಮ ಹಿಂಗ್ ಬಡ್ಕೊಂತ ಇದ್ಯಾ ನಾನೇನೋ ನಿನ್ ಬೈದ್ನ ಮತ್ತೆ ಯಾಕಮ್ಮ ಕೈಯ ಅಂತ ಬಡ್ಕೊಂತ್ಯಾ ಯಾವನ ಕೇಳಿಸ್ಕೊಂಡ್ ತಲೆ ಹೊಡೆದಾಕ್ಬಿಟ್ರೆ ನನ್ ಗಾಡಿ ಯಾಕೆ ಡ್ಯಾಶ್ ಹೊಡೆದೆ ಅಂತ ಕೇಳಿದೆ ಅದಕ್ಕೆ ಹಿಂಗ ಬಡ್ಕೊಳೋದು ಇಡಿಯಟ್ ಐ ಸ್ವಿಮ್ಮಿಂಗ್ ಪೂಲ್ ವಾಟ್ ಇಟ್ ಇಸ್ ನಾನ್ ಸೆನ್ಸ್. ಸಾರಿ ರೀ ನೀವು ಬಂದಿದ್ ಫೋರ್ಸ್ ನೋಡಿ ರೌಡಿ ಅನ್ಕೊಂಡೆ. ನೋಡಿದ್ರ ಸ್ವಾಮಿ ಕರ್ಗಿರೋರ್ನ ನೋಡಿ ತಕ್ಷಣ ಕೇಳಿ ರೌಡಿ ಪರೋಡಿ ಅಂತ ಹೆಸರಿಟ್ಬಿಡ್ತಾರೆ, ಬೆಳ್ಳಗಿರೋರ್ನ ನಂಬಿಡ್ತಾರೆ ಯಾಕೆಂದ್ರೆ ತಳುಕ್ ಮಾಡ್ಬಿಡ್ತಾರಲ್ಲ ಅದಕ್ಕೆ. ಯಾಕೆ ನೀವು ಬೆಳಗಿದ್ದೀರಾ ಹಂಗಾರೆ ನಿಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಿಡಿ. ಏನಿದು ಬಾಡಿ ಇದ್ದಕ್ಕಿದಂಗೆ ಜರ್ಕೊಡಿತಾ ಇದೆ, ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಏನಿರ್ಬೋದು? ನನ್ ಮಕ್ಳ ಯಾರಾದ್ರೂ ಹೊಸ ಗಿರಾಕಿ ಬಂದ್ರೆ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಿರಲ್ಲ, ನಿಮ್ ಕಾಯಿಲೆ ನಮಗೂ ಬಂದ್ಬಿಡ್ತಲ್ಲಯ್ಯ. ಇದು ಅಟ್ಯಾಕ್ ಕೇಸ್ ಅಲ್ಲ, ಆಕ್ಸಿಡೆಂಟ್ ಕೇಸು. ಮೊದಲು ಗಾಡಿ ಏನಾಗಿದೆ ಹೋಗಿ ಚೆಕ್ ಮಾಡಿ ಇಟ್ಟು ತಲೆ ಇಷ್ಟ ಹಾಕೊಂಬನ್ನಿ. ಚೆಕ್ ಮಾಡೋದು ಯಾಕೆ? ಮಿಸ್ಟೇಕ್ ನಂದೇ ತಾನೆ. ನೀವೇ ಡ್ಯಾಶ್ ಹೊಡೆದು ಇಷ್ಟೊಂದು ದುಡ್ಡು ಕೊಡ್ತಾ ಇದ್ರಲ್ಲ, ಕೋಟಾ ನೋಟೇನ ಪ್ರಿಂಟ್ ಹೊಡಿತೀರಾ? ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಆಮೇಲೆ ಗಾಡಿ ಬ್ರೇಕ್ ರಿಪೇರಿ ಮಾಡ್ತೀರಾ? ಆವಾಗ್ಲೇ ಬಂದ್ರಿ. ಇದ್ಯಾವ ಸ್ಟೈಲು? ಸ್ಟೈಲ್ ಇಂಜಿನ್ಗೆ. ಬರ್ತೀನಿ. ಓಕೆ ಬಾಯ್. ಇವಳೆ ಡ್ಯಾಶ್ ಹೊಡೆದು ದುಡ್ಡು ಕೊಟ್ಟವಳಲ್ಲ, ಇದ್ರ ಅರ್ಥ ಏನಿರ್ಬೋದು?